ವಿಶ್ವದ ಹೊರೆ ಹೊತ್ತವನು, ವಿಶ್ವದ ಮರ್ಮವನ್ನು ಅರಿತವನು, ಪರಮಾತ್ಮನ ಪರ್ಯಾಯ ಆತ್ಮ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ದೇವಾನುದೇವತೆಗಳ ಮೂರ್ತಿಗಳನ್ನು ನಿರ್ಮಿಸಿ, ಸರ್ವಧರ್ಮಗಳ ಗುಡಿ ಗೋಪುರಗಳ, ಮಸೀದಿ ಮಂದಿರಗಳನ್ನು ನಿರ್ಮಾಣ ಮಾಡಿ, ಪುಣ್ಯಕ್ಷೇತ್ರಗಳನ್ನು ಸೃಷ್ಟಿಸಿ, ಪಾಪದ ಪರಿಹಾರಕ್ಕೆ ಮಾರ್ಗದರ್ಶಕನಾಗಿ ಭಗವಂತನನ್ನು ಭೂಲೋಕಕ್ಕೆ ತಂದವನು. ಪಂಚಭೂತಗಳಿಂದಾಗುವ ಈ ಜೀವ ಜಗತ್ತನ್ನು ಪಂಚ ಕಸುಬುಗಳಿಂದ ಕಾಪಾಡುತ್ತಿರುವ ಜಗತ್ರಕ್ಷಕನೇ ವಿಶ್ವಕರ್ಮ. ಶತಶತಮಾನಗಳಿಂದಲೂ ಪಂಚಕಸುಬುಗಳ ಮೂಲಕ ಜಗತ್ತಿಗೆ ತನ್ನದೇ ಆದ ಕೊಡುಗೆ ನೀಡಿ, ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಅವನ ಬದುಕಿಗೆ ಬೆನ್ನೆಲುಬಾಗಿ, ದಿನನಿತ್ಯದ ಬದುಕಿನ ಒಡನಾಡಿಯಾಗಿ, ನಿಷ್ಕಲ್ಮಶ ಸೇವೆಯ ಮೂಲಕ ಮನುಕುಲಕ್ಕೆ ಆಪ್ತರಾಗಿರುವವರು ವಿಶ್ವಕರ್ಮ ಸಮಾಜದ ಬಾಂಧವರು. ಇಂತಹ ಅಪರಿಮಿತ ಕೊಡುಗೆಗಳನ್ನು ಇಡೀ ವಿಶ್ವಕ್ಕೆ ನೀಡಿರುವ ಈ ವಿಶ್ವಕರ್ಮನ ಸಂತತಿಯವರು ಶತಮಾನಗಳ ಕಾಲದಿಂದ ಶೋಷಣೆಯ ದಳ್ಳುರಿಯಲ್ಲಿ ಬೆಂದಿದ್ದಾರೆ, ಬೇಯುತ್ತಿದ್ದಾರೆ. ಸಮಾಜ ಕಾಲದ ಗತಿಯಲ್ಲಿ ನಾಯಕತ್ವದ ಕೊರತೆಯಿಂದ ಅಸಂಘಟಿತರಾಗಿ ಹೋಗಿದ್ದರು. ಪರಿಣಾಮ ಎಲ್ಲಾ ಕ್ಷೇತ್ರಗಳಲ್ಲೂ ಶೋಷಿತರಾಗಿ ಹರಿದು ಹಂಚಿ ನಲುಗಿ ಹೋದರು. ಪ್ರಜಾಪ್ರಭುತ್ವದ ಅಡಿಯಲ್ಲಿ ವಿಶ್ವಕರ್ಮ ಜನಾಂಗದ ಮೇಲೆ ನಡೆಯುತ್ತಿರುವ ಶೋಷಣೆ, ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯವಾಗಿ ನೆಲೆ ಇಲ್ಲದೆ, ಧ್ವನಿ ಎತ್ತಲು ಶಕ್ತಿ ಇಲ್ಲದೆ, ಸಂಘಟನೆಗೊಂಡು ತಮ್ಮ ಹಕ್ಕನ್ನು ಪಡೆಯಲು, ಕುಲ ಕಸುಬುಗಳನ್ನು ಉಳಿಸಲು, ಸಮಾಜಕ್ಕೆ ಗೌರವ ಸ್ಥಾನಮಾನ ಕೊಡಿಸಲು ಸಾಧ್ಯವಿಲ್ಲದೆ ಸೊರಗಿ ಹೋಗಿದ್ದ ಸಮಾಜಕ್ಕೆ ಬೆಳಕಾಗಿ ಬಂದವರು. ಜಾತಿ ಮತ ಭೇದ ಮೀರಿ ನಾಡಿನಾದ್ಯಂತ ಎಲ್ಲರ ಮನೆ ಮಾತಾಗಿದ್ದ ಕಲಾವಿದ ಶ್ರೀ ಕೆ.ಪಿ. ನಂಜುಂಡಿಯವರು. ಕೊಳಚೆ ಪ್ರದೇಶದಲ್ಲಿ ಹುಟ್ಟಿ ಎಲ್ಲ ಜಾತಿಗಳ ಮಧ್ಯೆ, ಎಲ್ಲ ಭಾಷೆಗಳ ನಡುವೆ ಕಡು ಬಡತನವನ್ನು ಬಳುವಳಿಯಾಗಿ ಹುಟ್ಟಿದಾಗಲೇ ಪಡೆದು, ಅದರಲ್ಲಿ ಮಿಂದು ಬೆಂದು ಧೃತಿಗೆಡದೆ, ಬಡತನ ಒಂದು ಶಾಪವಲ್ಲ, ಗುರಿಯಿದ್ದು ಶ್ರಮಪಟ್ಟರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎನ್ನುವ ಆಲೋಚನೆಯಿಂದ ಬೆಳೆಯುತ್ತಾ ಮುಂದುವರೆದರು. ತನ್ನ ಕಣ್ಣೆದುರಿಗೆ ಹಿಂದುಳಿದ ವರ್ಗದ ಜಾತಿಯಲ್ಲಿ ಕುಲ ಕಸುಬುಗಳನ್ನೇ ಜೀವನಕ್ಕೆ ಆಧಾರ ಮಾಡಿಕೊಂಡಿರುವವರ ಕಷ್ಟ, ನೋವು, ಅವರ ಯಾತನಾಮಯ ಬದುಕಿನ ಬಗ್ಗೆ ನಂಜುಂಡಿಯವರು ಸ್ವತಃ ತಿಳಿದಿದ್ದರು, ಅನುಭವಿಸಿದ್ದರು. ವಿಶೇಷವಾಗಿ ವಿಶ್ವಕರ್ಮ ಸಮಾಜದ 5 ಕುಲ ಕಸುಬುಗಳನ್ನು ನಂಬಿ ಬದುಕುವ ಬಾಂಧವರ ಪ್ರತಿ ಸಮಸ್ಯೆಯನ್ನೂ ತಿಳಿದಿದ್ದರು. ತನ್ನವರ ಒಡಲಾಳವನ್ನು ಬಹು ಹತ್ತಿರದಿಂದ ಕಂಡಿದ್ದ ಇವರು ಆಕಸ್ಮಿಕ ಘಟನೆಯಿಂದಾಗಿ ಸಮಾಜದ ಸಂಘಟನೆಗೆ ಧುಮುಕಿದರು. ಸಮಾಜಕ್ಕೆ ತಮ್ಮ ವ್ಯಕ್ತಿತ್ವ, ವರ್ಚಸ್ಸು, ಜನಪ್ರಿಯತೆಯನ್ನು ಧಾರೆ ಎರೆದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಮ್ಮೇಳನದ ಹುಟ್ಟಿಗೆ ಕಾರಣಕರ್ತರಾದರು. ಸಮಾಜದ ನಾಯಕತ್ವದ ಚುಕ್ಕಾಣಿ ಹಿಡಿದು ಸಮಾಜದ ಸ್ವಾಮೀಜಿಗಳ ಜೊತೆಗೂಡಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿ, ಹೋಬಳಿ, ತಾಲೂಕು, ಜಿಲ್ಲೆ, ನಗರಗಳನ್ನು ಒಳಗೊಂಡಂತೆ ಸುಮಾರು 12 ಲಕ್ಷ ಕಿಲೋಮೀಟರ್ಗಳ ಹಾದಿಯನ್ನು ಸುತ್ತಿ ಪಾದಯಾತ್ರೆ, ಸಮಾವೇಶ, ಹೋರಾಟ, ಧರಣಿಗಳ ಮೂಲಕ ಸುತ್ತಾಡಿದರು. ಹಗಲಿರುಳೆನ್ನದೆ ಸುತ್ತಾಡಿದ ಆ ದಿನಗಳಲ್ಲಿ ತೀವ್ರ ಅಪಘಾತಕ್ಕೆ ಈಡಾಗಿ ಸಾವಿನ ಅಂಚಿಗೆ ಹೋಗಿದ್ದರೂ ಅದನ್ನು ಲೆಕ್ಕಿಸದೆ ತನ್ನವರ ನೋವಿಗೆ ತನ್ನದೇ ಆದ ಧ್ವನಿ ನೀಡಿ, ವಿಶ್ವಕರ್ಮ ಜನಾಂಗ ಎನ್ನುವುದು ಜಾತಿಯಲ್ಲ, ಅದು ಈ ದೇಶದ ಸಂಸ್ಕೃತಿ ಎನ್ನುವುದನ್ನು ಸಮುದಾಯಕ್ಕೆ ತೋರಿಸಬೇಕು, ತನ್ನವರನ್ನು ಸಂಘಟಿಸಲೇಬೇಕು, ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಕುಲಬಾಂಧವರನ್ನು ಬೆಳೆಸಲೇಬೇಕೆಂಬ ಛಲ ತೊಟ್ಟರು. ಅದರಂತೆ ವಿಶ್ವಕರ್ಮರು ಅಸಂಘಟಿತರಲ್ಲ, ಸಂಘಟಿತರು ಎಂದು ರುಜುವಾತುಪಡಿಸಿದರು. ಸಜ್ಜನ ಮಹಾಶಯರೇ, ಉತ್ತರ ಭಾರತಾದ್ಯಂತ ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಸಮುದಾಯಗಳು, ಸರ್ಕಾರಗಳು ಆಚರಿಸುತ್ತಾ ವಿಶ್ವಕರ್ಮನಿಗೆ ನಮನಗಳನ್ನು ಹಾಗೂ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ಗೌರವವನ್ನು ನೀಡುತ್ತಾ ಬಂದಿರುವುದು ಇಂದಿಗೂ ನಾವು ಕಾಣಬಹುದು. ಆದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಾತ್ರ ವಿಶ್ವಕರ್ಮನಿಗೂ
ವಿಶ್ವಕರ್ಮ ಸಮಾಜಕ್ಕೂ ಯಾವುದೇ ರೀತಿಯ ಗೌರವಗಳು ಸರ್ಕಾರದಿಂದ ದೊರೆಯದೇ ಇರುವುದರಿಂದ ಮನನೊಂದಿದ್ದ ಸಮಾಜ ಬಾಂಧವರಿಗೆ ಅಭಯ ನೀಡಿ ಸರ್ಕಾರ ಇತರೆ ಸಮಾಜಗಳ ಜಯಂತ್ಯೋತ್ಸವಗಳಿಗೆ ಪ್ರಾಶಸ್ತ್ಯ ನೀಡಿದಂತೆ ವಿಶ್ವಕರ್ಮ ಜಯಂತ್ಯೋತ್ಸವಕ್ಕೆ ರಜೆ ಘೋಷಿಸಿ ಸರ್ಕಾರದ ಕಾರ್ಯಕ್ರಮವನ್ನಾಗಿ ಮಾಡುವವರೆಗೂ ಸರ್ಕಾರಗಳಿಂದ ಸಮಾಜದ ಬಂಧುಗಳಿಗೆ ಯಾವುದೇ ಪ್ರಶಸ್ತಿ ಇಲ್ಲದಿರುವುದರಿಂದ ಸಮಾಜದ ಸಾಧಕರಿಗಾಗಿ ಹಾಗೂ ಇತರೆ ಸಮಾಜದವರಿಗಾಗಿ 1 ಲಕ್ಷ ಮೌಲ್ಯದ ಚಿನ್ನದ ಪದಕದೊಂದಿಗೆ ವಿಶ್ವಕರ್ಮ ಪ್ರಶಸ್ತಿ ನೀಡುವುದರೊಡನೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಆಚರಿಸಲು ನಿರ್ಧರಿಸಿದರು. ಈ ಕಾರ್ಯಕ್ರಮಕ್ಕಾಗಿ ಯಾವುದೇ ರಾಜಕಾರಣಿಗಳಿಂದಾಗಲಿ ವ್ಯಾಪಾರಸ್ಥರಿಂದಾಗಲಿ ಸರ್ಕಾರದಿಂದಾಗಲಿ ಆರ್ಥಿಕ ಸಹಾಯ ಪಡೆಯದೆ ಸಮಾಜ ಬಾಂಧವರಿಂದಲೂ ಚಂದ ಎತ್ತದೆ ತಮ್ಮ ಪರಿಶ್ರಮದ ಹಣದಿಂದ ಈ ಕಾರ್ಯಕ್ರಮವನ್ನು ಇತರೆ ಸಮುದಾಯದವರು ಆಚರಿಸುವುದಕ್ಕಿಂತ ಕಡಿಮೆ ಇಲ್ಲದಂತೆ ವಿಶ್ವಕರ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲಾ ಸಮುದಾಯದವರು ಒಪ್ಪಿಕೊಂಡು ಸಂತೋಷ ಪಡುವ ಹಾಗೆ ಅರ್ಥಪೂರ್ಣವಾಗಿ ಕಳೆದ 5 ವರ್ಷಗಳಿಂದ ಕೆಪಿ ನಂಜುಂಡಿಯವರು ಈ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದಾರೆ, ಸಮಾಜಕ್ಕೆ ಗೌರವ ತಂದಿದ್ದಾರೆ. ಈ ಬಾರಿ 5ನೇ ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಬೇಕೆಂಬ ಕೆಪಿ ನಂಜುಂಡಿಯವರ ಯೋಜನೆಯಂತೆ ಬೆಂಗಳೂರಿನ ಬಸವನಗುಡಿಯ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಅದರಂತೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಸ್ವಾಮೀಜಿಗಳನ್ನೊಳಗೊಂಡಂತೆ ಸಮಾಜದ ಮಹಿಳೆಯರು, ಯುವಕರು, ರಾಜ್ಯದ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳು, ಮುಖಂಡರುಗಳು ವಿಶೇಷವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. 100 ಯುವಕ ಯುವತಿ ಕಾರ್ಯಕರ್ತರು ಸಮವಸ್ತ್ರಗಳನ್ನು ಧರಿಸಿ ಶಿಸ್ತಿನ ಸಿಪಾಯಿಗಳಂತೆ ಸ್ವಯಂ ಸೇವೆ ಮಾಡುತ್ತಿದ್ದರು. 4ನೇ ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಬಂಧುಗಳು ಬಿಸಿಲಿನ ಬೇಗೆಯಲ್ಲಿ ಕುಳಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕಂಡು ಮುಂದಿನ ವರ್ಷದಿಂದ ಎಲ್ಲರೂ ನೆರಳಿನಲ್ಲಿ ಕುಳಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಹೇಳಿದ ರಾಜ್ಯಾಧ್ಯಕ್ಷರ ಮಾತಿನಂತೆ ಈ ಬಾರಿ ಎಲ್ಲರಿಗೂ ನೆರಳಿನಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದರು. ಈ ಬಾರಿ ಕಾರ್ಯಕ್ರಮಕ್ಕೆ ಬಂದಂತಹ ಕುಲಬಾಂಧವರಿಗೆ ಗೌರವದೊಂದಿಗೆ ಬರಮಾಡಿಕೊಳ್ಳಲು ವಿವಿಧ ತಂಡಗಳು ವಿಶೇಷ ಕಾಳಜಿ ವಹಿಸಿದ್ದರು. ದೂರದಲ್ಲಿ ಕುಳಿತರು ಸಭೆಯ ವೇದಿಕೆ ಸ್ಪಷ್ಟವಾಗಿ ಕಾಣಿಸುವಂತೆ ಸಭಾಂಗಣದ ಪ್ರತಿ ಮೂಲೆಯಲ್ಲೂ ವಿದ್ಯುನ್ಮಾನ ಪರದೆಗಳನ್ನು ಅಳವಡಿಸಲಾಗಿತ್ತು. ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಸಮಾಜದ ಇತಿಹಾಸ, ಕೊಡುಗೆ, ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳ ಹೋರಾಟದ ರೂಪುರೇಷೆಗಳ ಚರ್ಚೆ, ಸಮಾಜದ ಭವಿಷ್ಯಕ್ಕಾಗಿ ಯೋಜನೆಗಳು, 5 ಕಸುಬುಗಳ ಉಳಿವಿಗಾಗಿ ತೆಗೆದುಕೊಳ್ಳಬೇಕಾದ ತೀರ್ಮಾನ, ವಿಶೇಷವಾಗಿ ಭಗವಾನ್ ವಿಶ್ವಕರ್ಮನ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಎಲ್ಲ ವಿಚಾರಗಳ ವೇದಿಕೆಯನ್ನಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸುತ್ತಾ ಬಂದಿದೆ. ಶಿಸ್ತುಬದ್ಧ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರನ್ನು ಕೆಪಿ ನಂಜುಂಡಿಯವರು ಹಾಗೂ ಸಮಾಜದ ಮುಖಂಡರುಗಳು ಬಹು ಆತ್ಮೀಯವಾಗಿ ಬರಮಾಡಿಕೊಂಡರು. ನೆಚ್ಚಿನ ಜನಾನುರಾಗಿ ಆದರಣೀಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ 250 ಕೆಜಿ ತೂಕದ ಪಂಚಲೋಹಗಳಿಂದ ನಿರ್ಮಿತವಾದ ವಿಶ್ವಕರ್ಮ ಪುತ್ಥಳಿಗೆ ವಿಶೇಷ ಪೂಜೆ. ಭೂಮಟ್ಟದಿಂದ 8 ಅಡಿಗಳವರೆಗೆ ಮೇಲೆ ಬರುವ ವಿಶ್ವಕರ್ಮನ ಪುತ್ಥಳಿ 360 ಡಿಗ್ರಿ ತನ್ನ ಕಕ್ಷೆಯಲ್ಲಿ ಸುತ್ತುವ ನೋಟ ವಿಸ್ಮಯ. ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ. ಹಾಗೆಯೇ ಮತ್ತೆ ಭೂಮಟ್ಟಕ್ಕೆ ಇಳಿಯುವುದನ್ನು ನೋಡುತ್ತಿದ್ದರೆ ಸಾಕ್ಷಾತ್ ವಿಶ್ವಕರ್ಮನೆ ಧರೆಗೆ ಇಳಿದು ಬಂದಂತಹ ಅನುಭವ. ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅಂದಿನ ಕಾರ್ಯಕ್ರಮದಲ್ಲಿ ಸಮಸ್ತ ಗಣ್ಯರುಗಳ ಸಮ್ಮುಖದಲ್ಲಿ ವಿಶ್ವಕರ್ಮ ಸಮಾಜದ ವಿಶೇಷತೆಯನ್ನು ಸಾರುವ ಹಾಡಿಗೆ 5 ಸ್ಟಾರ್ ಗಣೇಶ್ ತಂಡದವರು ನೃತ್ಯ ಮಾಡಿದರು. ವಿಶ್ವಕರ್ಮ ಪರಬ್ರಹ್ಮ ಪರಮಾತ್ಮ ಪರೇಶ್ವರಃ ಪರೇಶ್ವರಃ ಓಂ ಪರಾಕಾಶಃ ಪರಂಜ್ಯೋತಿ ಪರಮೂರ್ತಿ ಪರಾತ್ಪರಃ ಪರಾತ್ಪರಃ.
ಒತ್ತು ಬಾ ನಮ್ಮ ಜಡತೆಯ ಹದವ ಮಾಡುವ ಹೇ ವಿಶ್ವಕರ್ಮ ವಿಶ್ವಕರ್ಮ ಎದ್ದು ಬಾರ ಗೆದ್ದು ಬಾರ. ಓಂ ಸಾನಗಾಯ ಓಂ ನಿರಂಜನಾಯ ನಮ್ಮ ಕುಲ ಕಸುಬೆ ಕಲೆ ಕಲೆಗೋ ಜಗವೆಲ್ಲ ಬೆಲೆ. ನಮ್ಮ ಕುಲ ಕಸುಬೆ ಕಲೆ ಕಲೆಗೋ ಜಗವೆಲ್ಲ ಬೆಲೆ. ಕಲೆಗಾರರು ನಾವು ನೀವು ಹಿಂದೆ ಉಳಿವುದೇಕೆ ಬನ್ನಿ ಮುಂದಕ್ಕೆ. ನಮಗೂ ಸಂಘಟನೆ ಇದೆ ನಮದೇ ಹಕ್ಕುಗಳು ಇವೆ. ನಮಗೂ ಸಂಘಟನೆ ಇದೆ ನಮದೇ ಹಕ್ಕುಗಳು ಇವೆ. ಚಿನ್ನ ಕೈಯಲ್ಲಿ ಇದ್ದು ಕಷ್ಟ ಪಡುವುದೇಕೆ ಹತ್ತಿ ವೇದಿಕೆ. ಗುಡಿಗಳ ಕಟ್ಟಿದ ಶಿಲ್ಪಿಗಳೇ ನಿಮ್ಮ ಬದುಕನ್ನು ನಿರ್ಮಿಸಿರಿ. ಕುಶಲಿಗಳೆಲ್ಲರೂ ಕೂಡಿ ಕುಲದ ಭವಿಷ್ಯ ಚಿತ್ರಿಸಿರಿ. ಗುಡಿಗಳ ಕಟ್ಟಿದ ಶಿಲ್ಪಿಗಳೇ ನಿಮ್ಮ ಬದುಕನ್ನು ನಿರ್ಮಿಸಿರಿ. ಕುಶಲಿಗಳೆಲ್ಲರೂ ಕೂಡಿ ಕುಲದ ಭವಿಷ್ಯ ಚಿತ್ರಿಸಿರಿ. ಹೇ ವಿಶ್ವಕರ್ಮ ವಿಶ್ವಕರ್ಮ ಎದ್ದು ಬಾರ ಗೆದ್ದು ಬಾರ. ಓಂ ಸೂರ್ಯಾಯ ಓಂ ಶಂಕರಾಯ. ನಾವು ಈ ಮಣ್ಣ ಜನ ಜನಕ್ಕೆ ಬೇಕಾದ ಜನ. ನಾವು ಈ ಮಣ್ಣ ಜನ ಜನಕ್ಕೆ ಬೇಕಾದ ಜನ. ಈ ದೇಶ ಗಳಿಸಿ ತಂದ ಹಿರಿಮೆ ಗರಿಮೆ ಎಲ್ಲ ನಮ್ಮಿಂದಲ್ಲವೇ. ಅತ್ತ ಬೇಲೂರು ಗುಡಿ ಇತ್ತ ಬಾದಾಮಿ ಗವಿ. ಅತ್ತ ಬೇಲೂರು ಗುಡಿ ಇತ್ತ ಬಾದಾಮಿ ಗವಿ. ಇತಿಹಾಸ ಬರೆದುಕೊಟ್ಟ ಕಲ್ಲ ಶಾಸ್ತ್ರವೆಲ್ಲ ನಮದೇ ಅಲ್ಲವೇ. ಚಾಣಗಳೆಲ್ಲ ಒಂದೆಡೆ ಸೇರಿ ಜಾಣರ ಮನೆ ಕಟ್ಟಿ ಯೋಗ್ಯತೆಯಿಂದ ಮೇಲಕ್ಕೆ ಬಂದ ಕುಲದ ಬೆಂತಟ್ಟಿ. ಜಾಣಗಳೆಲ್ಲ ಒಂದೆಡೆ ಸೇರಿ ಜಾಣರ ಮನೆ ಕಟ್ಟಿ ಯೋಗ್ಯತೆಯಿಂದ ಮೇಲಕ್ಕೆ ಬಂದ ಕುಲದ ಬೆಂತಟ್ಟಿ. ಹೇ ವಿಶ್ವಕರ್ಮ ವಿಶ್ವಕರ್ಮ ಎದ್ದು ಬಾರ ಗೆದ್ದು ಬಾರ. ಕುಲದ ಕಣ್ಣಾಗಿ ನಮ್ಮ ಮೌನೇಶ್ವರನೇ ಇರುವಾಗ, ಕುಲದ ಜೀವದುಸಿರಾಗಿ ಸಿದ್ದಪ್ಪಾಜಿಯು ಇರುವಾಗ, ನಮ್ಮಲ್ಲಿ ಎಂದು ಇಲ್ಲ ಒಡಕು ಇಲ್ಲ ಎಂದು ತೋರಿಸಿ, ಕುಲದ ಹೃದಯವೇ ಆಗಿ ಯೋಗಿ ವೀರ ಬ್ರಹ್ಮೇಂದ್ರ, ಕುಲದ ಆತ್ಮವೇ ಆಗಿ ಜಗದ ಆ ವಿಶ್ವಕರ್ಮ ನಮಗೆ ಬೆಳಕಾಗಿ ಇರಲು ನಾವು ಯಾರು ಎಂದು ಜಗಕ್ಕೆ ಹೇಳಿರಿ. ಅಮೃತಗಳಿಗೆ ಕೂಡಿದೆ ಈಗ ಬೆರೆಯಿರಿ ನಿಮ್ಮೊಳಗೆ, ಈ ಅದೃಷ್ಟ ಬಿಟ್ಟರೆ ನಷ್ಟ ಮೆರೆಯಿರಿ ನಾಡೊಳಗೆ. ವಿಶ್ವಕರ್ಮ ವಿಶ್ವಕರ್ಮ ಎದ್ದು ಬಾರ ಗೆದ್ದು ಬಾರ, ಕುಲ
ಕುಲದ ಕುಲುಮೆಯ ತಿದಿಯ ಒತ್ತು ಬಾ ನಮ್ಮ ಜಡತೆಯ ಹದವ ಮಾಡುವ ಹೇ ವಿಶ್ವಕರ್ಮ ವಿಶ್ವಕರ್ಮ ಎದ್ದು ಬಾರ ಗೆದ್ದು ಬಾರ ಐದನೇ ರಾಜ್ಯ